ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279ಇಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು 27ನೇ ಅಧ್ಯಾಯ, ಓಕೆನಾ? 27th ಎಪಿಸೋಡ್, ಹೇಟರ್ಸ್ಗೆ ಏನು ಶಿಕ್ಷೆ. ಓಕೆ, ನೋಡೋಣ. ಬಾಬಾ ಪ್ಲೀಸ್ ಗೈಡ್, ಏನು ಹೇಳಬೇಕು? ನಿಮ್ಮ ಹೇಟರ್ಸ್ಗೆ ಏನು ಶಿಕ್ಷೆ? ಎಸ್ ಬಾಬಾ, ಪ್ಲೀಸ್ ಗೈಡ್. Oh, temperance. Okay. ಓಕೆ, ಇಲ್ಲೇನು ಓಕೆ, ಫಸ್ಟ್ ಕಾರ್ಡೇ ಹೇಳ್ತಾ ಇದ್ದಾರೆ. ಏನು ಗೊತ್ತಾ, ನಿಮ್ಮ ಹೇಟರ್ಸ್ ಲೈಫಲ್ಲಿ ಕಂಪ್ಲೀಟಾಗಿ ಬ್ಯಾಲೆನ್ಸೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಆಯಿತಾ? ಇಂಬ್ಯಾಲೆನ್ಸ್ ಇದು ಬರೀ ಲೈಫಲ್ಲಿ ಅಂತ ಅನ್ನೋಕ್ಕಿಂತ ಮೆಂಟಲಿ ಇಂಬ್ಯಾಲೆನ್ಸ್ ಕೂಡ ಆಗಿಬಿಟ್ಟಿದೆ ಅಂತಲೂ ತೋರಿಸ್ತಾ ಇದ್ದಾರೆ. ಮೆಂಟಲಿ ಇಂಬ್ಯಾಲೆನ್ಸ್, ಹೆಲ್ತ್ ವೈಸ್ ಇಂಬ್ಯಾಲೆನ್ಸ್, ಫ್ಯಾಮಿಲಿಲಿ ಇಂಬ್ಯಾಲೆನ್ಸ್ ಅಂತಲೂ ಹೇಳ್ತಾ ಇದ್ದಾರೆ, ಓಕೆನಾ? ನಿಮ್ಮನ್ನು ಎದುರು ಹಾಕಿಕೊಂಡು, ಓಕೆನಾ, ನಿಮ್ಮನ್ನು ಓಕೆ, ಇದು ನೀವು ನೋಡಿ, ಅರ್ಲಿಯರ್ ವಿಡಿಯೋಲಿ ಇದೆರಡೇ ಕಾರ್ಡ್ ಬಂದಿದೆ, ಓಕೆ? ಸೊ ಇದು ಏನು ಎಪಿಸೋಡ್, ಇದು ನಾಪಕ ಬರ್ತಾ ಇದೆ. ಸೊ ಅದು ಎಪಿಸೋಡ್ ನೀವು ಮತ್ತೆ ನೋಡ್ಬೋದು ಬೇಕಂದರೆ. ಜಸ್ಟ್ 2-3 ಡೇಸ್ ಬ್ಯಾಕ್ ಅನಿಸುತ್ತೆ. ಯಾರೋ ಮನೆಯಲ್ಲೇ ಇದ್ದಾರೆ ಅಂತ ಹೇಳಿ, ಲೈಕ್ ಒಂದು ಯಂಗ್ ಲೇಡಿ ಮೇಲೆ ಕಣ್ಣಿದೆ, ಸೊ ಆ ಥರ ತೊಂದರೆ ಮಾಡಬೇಕು ಅಂತಿದ್ದಾರೆ ಅಂತ ಹೇಳಿಸಿದ್ರು ಭಗವಂತ. ಸೊ ಅದೇ ಕಾರ್ಡ್ಸ್ ಬರ್ತಾ ಇದೆ ಮತ್ತೆ, ಓಕೆನಾ? ಬಾಬಾ ಪ್ಲೀಸ್ ಗೈಡ್. ಎಸ್ ಬಾಬಾ. ಓ, ದ ಹರ್ಮಿಟ್. ಓಕೆ, ಇವಾಗ ಗೊತ್ತಾಗಿದೆ ಅಂತಲೂ ತೋರಿಸ್ತಾ ಇದ್ದಾರಪ್ಪ. ಏನಂತಂದರೆ ನೋಡಿ, ಇವಾಗ ಏನು ಹೇಳ್ತಾ ಇದ್ದಾರೆ, ಫಸ್ಟು ಈ ಥರ ಇದ್ದಾರೆ ಅಂತಂದರೆ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಇವಾಗ ಮನಸ್ಸಿನಲ್ಲಿರೋ ಬುದ್ಧಿ, ಕೆಟ್ಟ ಬುದ್ಧಿನ ಮುಚ್ಚಾಕೊಂಡು ಮೇಲ್ಗಡೆ ಒಂಥರ, ಹೊರನೋಟಕ್ಕೊಂಥರ, ಒಳನೋಟಕ್ಕೊಂಥರ ಇತ್ತು ಅಂತಂದರೆ ಯಾರು ಏನೂ ಮಾಡೋದಕ್ಕಾಗೋದಿಲ್ಲ ಅಲ್ವಾ? ಗೊತ್ತಾಗೋದೇ ಇಲ್ಲ ಫಸ್ಟ್ ಆಫ್ ಆಲು. ಬಟ್ ಇಲ್ಲಿ ಈ ವಿಡಿಯೋ, ನೀವು ಅರ್ಲಿಯರ್ ವಿಡಿಯೋ ನೋಡಿ, ನಿಮ್ಗೆ ಏನಾದ್ರೂ ಕನ್ಫರ್ಮೇಷನ್ ಬೇಕು ಅಂತಂದರೆ ನೀವು ನೋಡಿರ್ತೀರ ಆ ವಿಡಿಯೋ, ಎಸ್ ಈ ಥರ ಇದೆ ಅಂತ ನಿಮಗೆ ಗೊತ್ತಾಗಿರುತ್ತೆ. ಸೊ ಇವಾಗ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಆ ಥರ ಏನಾದ್ರು ಒಂದು ಪರಿಸ್ಥಿತಿ ಇದೆ ಅಂತಂದರೆ, ಸೊ ದ ಬೆಸ್ಟ್ ಥಿಂಗ್ ಏನು ಮಾಡ್ಬೋದು ನೀವು ಅಂತ ಹೇಳಿಸ್ತಾ ಇದ್ದಾರೆ. ನಿಮಗೆ ಲೈಕ್ ಹುಷಾರಾಗಿರಬೇಕು ಅಷ್ಟೇನೆ. ಇನ್ನೇನು ಮಾಡ್ತೀರಾ? ಈಗೇನು ರಿಲೇಟಿವ್ಸೇನೆ ಅಂತ ಅಂದಾಗ ಮನೆಗೆ ಬರಬೇಡ ಅಂತ ಹೇಳೋಕ್ಕಾಗಲ್ಲ, ಅಥವಾ ಈಗ ಮಕ್ಕಳೆಲ್ಲ ಇರ್ತಾರೆ ಅಂತಂದರೆ ಮಾತಾಡಿಸ್ಬೇಡ ಅಂತ ಹೇಳೋಕ್ಕಾಗಲ್ಲ. ಆ ಥರ ಎಲ್ಲ ಒಂದು ಕೆಟ್ಟ ಬುದ್ಧಿ ಹೇಳ್ಕೊಡೋದಕ್ಕಾಗೋದಿಲ್ಲ. ಬಟ್ ಅವ್ರಿಗಿರೋ ಕೆಟ್ಟ ಬುದ್ಧಿ ಈಗ ಜನರಿಗೂ ಗೊತ್ತಾಗಿದೆ ಅಂತಲೂ ತೋರಿಸ್ತಾ ಇದ್ದಾರೆ ಇಲ್ಲಿ. ಇದು ಹರ್ಮಿಟ್ ಮೂಡ್ ಬಂದಿರೋದು ನೋಡಿ, ಯಾವ ಥರ ಅಂದರೆ ಮರಕ್ಕೆ ಕಟ್ಟಾಕಿ ಹೊಡೆದು ಹಾಕಿದ್ದಾರೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ ನನಗೆ, ಆಯಿತಾ? ಆದರೆ ಇದು ನೋಡಿ, ಈ ಥರ ಒಂದು ಕೆಟ್ಟ ಮನಸ್ಸು ಬಂದಿದೆ ಅಂತಂದರೆ ಮಕ್ಕಳನ್ನ ಕೇರ್ಫುಲ್ಲಾಗಿ ಇಟ್ಕೊಳ್ಳಿ, ಆಯಿತಾ? ಕೇರ್ಫುಲ್ಲಾಗಿರಿ, ಜೊತೆಗಿರಿ. ಪೇರೆಂಟ್ಸ್ ನೀವು ಜೊತೆಗಿರಬೇಕು. ಅಥವಾ ಅವು ಮಕ್ಕಳೇನಾದರೂ ಹೇಳ್ತಾ ಇದ್ದಾರೆ, ಏನೋ ಬೇಜಾರಾಗ್ತಾಯಿದೆ ಅಥವಾ ತೊಂದರೆ ಇದೆ ಅಂತ ಹೇಳಿದ್ರೆ ದಯವಿಟ್ಟು ನಂಬಿ, ಆಯಿತಾ? ಅಷ್ಟೇ ಹೇಳ್ಬೋದು ನಾನು. ದಯವಿಟ್ಟು ನಂಬಿಬಿಟ್ಟು ಒಂದು 4 ಮಾತು ಕೇಳಿ, ಮಾತಾಡಿ ಕೂತ್ಕೊಂಡು, ಏನಾಗ್ತಾ ಇದೆಯಮ್ಮ, ಯಾಕೆ, ಏನು ಅಂತ, ಆಯಿತಾ? ಸುಮ್ಮನೆ ನೀನೇನೋ ಆಟಾಡ್ತಾ ಇದೆಯಾ, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಕೆಲಸ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಒಂದು ಸಬೂಬ್ ಕೊಡ್ತಿದ್ಯಾ ಅನ್ನೋ ಥರ ಎಲ್ಲ ಮಾತಾಡೋಕ್ಕೆ ಹೋಗಬೇಡಿ, ಆಯಿತಾ? ನಿಮ್ಮ ಮಕ್ಕಳಲ್ಲಿ ಯಾರಾದರೂ ಈ ಥರ ಏನಾದ್ರು ಒಂದು ತೊಂದರೆ ಆಗಿದೆ ಅಂತಂದರೆ, ಏನಾದ್ರು ಹೇಳ್ಕೊಳಕ್ಕೆ ಬಂದರೆ ಖಂಡಿತ ಫಸ್ಟು ಕಿವಿಗೊಟ್ಟು ಕೇಳಿ, ಆಯಿತಾ? ಕಿವಿಗೊಟ್ಟು ಕೇಳಿ ಏನು ಹೇಳ್ತಿದ್ದಾರೆ ಮಗಳು ಏನು ಹೇಳ್ತಿದ್ದಾಳೆ ಅಂತ. ಪೇರೆಂಟ್ಸ್ ಜೊತೆಗೆ ನಿಂತ್ಕೊಳ್ಳಿ, ಆಯಿತಾ? ಸಪೋರ್ಟ್ ಮಾಡಿ ಮಕ್ಕಳಿಗೆ, ಆಯಿತಾ? ನಿಮ್ಮ ಸಪೋರ್ಟ್ ಇದ್ರೇನೇ ಒಂದು ಆ್ಯಕ್ಚುಲಿ ಪೇರೆಂಟ್ಸ್ ಸಪೋರ್ಟ್ ಮಾಡಲೇಬೇಕು ಅಲ್ವಾ? ಸೊ ಓಕೆ, ಇದು ಇನ್ನೊಂದು ಎನರ್ಜಿ ಏನು ಬರ್ತಾಯಿದೆ ಅಂತಂದರೆ, ಲೈಕ್ ಈವನ್ ಮದುವೆ ಮಾಡಿ ಕಳಿಸಿದ್ರೂ ಕೂಡ ಅಕಸ್ಮಾತ್ ಏನಾದ್ರು ತೊಂದರೆ ಇದೆ ಅಂತ ಅಂದರೆ, ಗಂಡನ ಮನೇಲಿ ತೊಂದರೆ ಇದೆ ಅಂತ ಏನಾದ್ರು ಹೇಳ್ಕೊಂಡ್ರೆ ಖಂಡಿತ ಶೇರ್ ಮಾಡಿಕೊಂಡ್ರೆ ಸ್ವಲ್ಪ
ಸಪೋರ್ಟಿವ್ ಆಗಿ ನಿಂತ್ಕೊಳ್ಳಿ ಅಂತಲೂ ಹೇಳ್ತಾ ಇದ್ದಾರೆ ಆಯಿತಾ. ಸೊ ಇವಾಗ ಇದು 3-4 ಡೇಸ್ ಬ್ಯಾಕ್ ಬಂದಿತ್ತು, ನೀವು ನೋಡಿ ಆಯಿತಾ. ಆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನು ಹೇಳ್ತಿದ್ದಾರೆ ಭಗವಂತ ಅಂತ. ನೋಡಿ, ಈ ಥರ ಮಾಡಿದವ್ರಿಗೆ ಶಿಕ್ಷೆ ಏನು ಅಂತ ತೋರಿಸ್ತಾ ಇದ್ದಾರೆ ನೋಡಿ. ಹರ್ಮಿಟ್ ಮೋಡು ಮರಕ್ಕೆ ಕಟ್ಟಾಕಿ ಕಂಬಕ್ಕೆ ಕಟ್ಟಾಕಿ ಹೊಡೆದಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಅವ್ರು ಹಚ್ಚಿದ ಬೆಂಕಿ ಅವ್ರನ್ನೇ ಸುಡ್ತಾ ಇದೆ ಇವಾಗ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ನೋಡಿ, ನೀವೇ ನೋಡಿ ಹೆಂಗಿದೆ ಕಾರ್ಡು ಆಯಿತಾ. ಸೊ ಮುಖನೇ ಇಲ್ಲ ಅನ್ನೋ ಥರ ತೋರಿಸ್ತಿದ್ದಾರೆ. ಮುಖನೇ ಇಲ್ಲ ಆ ಮನುಷ್ಯಂಗೆ. ಏಕೆಂತಂದರೆ ನೀವೇನಾದ್ರು ಅರ್ಲಿಯರ್ ವಿಡಿಯೋ ನೋಡಿ ನೀವು ಹುಷಾರಾಗಿದ್ದೀರಾ ಅಂತಂದರೆ ಡೆಫಿನೆಟಾಗಿ ಹೇಳ್ತೀನಿ ಆಯಿತಾ. ಡೆಫಿನೆಟಾಗಿ ಅಂದರೆ 4 ಜನಕ್ಕೆ ಗೊತ್ತಾಯಿತು ಅಂತಂದರೆ ಎಷ್ಟು ಅವಮಾನ ಅಲ್ವಾ. ಬಟ್ ಇಲ್ಲಿ ತೋರಿಸ್ತಾ ಇರೋದು ಮರಕ್ಕೆ ಕಟ್ಟಾಕಿ ಕಂಬಕ್ಕೆ ಕಟ್ಟಾಕಿ ಹೊಡೆದಿದ್ದಾರೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ ಓಕೆನಾ. ಆ ಥರ ಬಿದ್ದಿದೆ ಅದೇ ವಾಪಸ್ ಅಂತ. ಪಾಪ ಇನ್ನೇನು ಹೇಳಬೇಕು. ಎಸ್ ಪಾಪ ಡೆತ್. ಓಕೆ. ಸೊ ಇಲ್ಲಿ ಇನ್ನೊಂದು ಏನು ಹೇಳ್ತಾ ಇದ್ದಾರೆ, ಈ ಥರ ಒಂದು ಪರಿಸ್ಥಿತಿ ಇತ್ತು ಅಂತಂದರೆ ಆಯಿತಾ, ಮಕ್ಕಳಿಗೆ ಎಸ್ಪೆಷಲಿ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಟ್ರಾನ್ಸ್ಫಾರ್ಮ್ ಆಗೋಕ್ಕೆ, ಅಂದರೆ ಆ ಥರ ಒಂದು ಪರಿಸ್ಥಿತಿಯಿಂದ ಆಚೆ ಬರೋದಕ್ಕೆ ಖಂಡಿತ ಸಮಯ ತಗೊಳ್ಳುತ್ತೆ. ಸಪೋರ್ಟ್ ಮಾಡಿ ಅಂತ ಮತ್ತೆ ಹೇಳ್ತಾ ಇದ್ದಾರೆ ಆಯಿತಾ. ಆ್ಯಂಡ್ ಇದೇನು ಹೇಳ್ತಾ ಇದ್ದಾರೆ ಅಂದರೆ ಆ್ಯಕ್ಚುಲಾಗಿ ಅವನಿದ್ದು ಸತ್ತಂಗೆ ಆಗೋಗಿದೆ ಅಂತ ತೋರಿಸ್ತಾ ಇದ್ದಾರೆ ಅಷ್ಟೇನೆ ಆಯಿತಾ. ಇದ್ದು ಸತ್ತಂಗೆ, ಯಾಕೆಂದರೆ 4 ಜನದ ಮುಂದೆ ಒಂದು ಮರಕ್ಕೆ ಅಥವಾ ಒಂದು ಕಂಬಕ್ಕೆ ಕಟ್ಟಾಕಿ ಹೊಡೆಯೋದು ಅಂತಂದರೆ ಅದಕ್ಕಿಂತ ಅವಮಾನ ಬೇರೆ ಇಲ್ಲ ಆಯಿತಾ. ಆ ಥರ ಆಗಿದೆ ಅಂತಲೇ ತೋರಿಸ್ತಾ ಇದ್ದಾರೆ, ಆಗೋಗಿದೆ ಈ ಥರ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ಸೊ ಆ ಥರ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇವಾಗ ಅವ್ರಿಗೆ ಬುದ್ಧಿ ಬಂದಿದೆ. ಡೆತ್ ಕಾರ್ಡ್ ಬಂದಿರೋದು ಟ್ರಾನ್ಸ್ಫಾರ್ಮ್ ಆಗಿದೆ, ಟ್ರಾನ್ಸ್ಫಾರ್ಮೇಷನ್ ಕಾರ್ಡ್ ಇದು ಆಯಿತಾ. ಸೊ ಇದೇನಂತಂದರೆ ಇವಾಗ ಅರ್ಥ ಆಗಿದೆ ಮನುಷ್ಯಂಗೆ ಈ ಥರ ಮಾಡಬಾರ್ದಾಗಿತ್ತು ಆಯಿತಾ. ಈ ಥರ ಒಂದು ಮನೆಗೆ ತಿಂದ ಮನೆಗೇ 2 ಬಗೆದ್ರು, ಉಪ್ಪು ತಿತ್ತ ಮನೆಗೇ ಕೆಟ್ಟದ್ದು ಬಯಸಿದ್ರು ಅನ್ನೋ ಥರ ಹೇಳ್ತಾ ಇದ್ದಾರೆ ನೋಡಿ. ಇಲ್ಲಿ ಸಮುದ್ರ ತೋರಿಸ್ತಾ ಇದ್ದಾರೆ ನನಗೆ, ಉಪ್ಪು ತಿಂದ ಮನೆಗೆ ಕೆಟ್ಟದ್ದು ಬಯಸ್ಬಿಟ್ಟಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ಸೊ ಇಲ್ಲೂ ಒಂದು ಅಂಬ್ರೆಲಾ ಇದೆ, ಕೊಡೆ ಕಾಣಿಸುತ್ತಾ ಇಲ್ಲಿ, ಇಲ್ಲೊಂದು ಇದೆ, ಇಲ್ಲೂ ಒಂದು ಕೊಡೆ ಇದೆ. ಅಂದರೆ ಇದು ಯಾರು ಹೇಳಿ, ನೀವೇ ಪೇರೆಂಟ್ಸ್, ಒಂದು ತಂದೆ ಒಂದು ತಾಯಿ ಆಯಿತಾ. ಸೊ ಯಾವಾಗಲೂ ಪ್ರೊಟೆಕ್ಟ್ ಮಾಡಬೇಕು ಮಕ್ಕಳನ್ನ ಅಂತ ಹೇಳ್ತಾ ಇದ್ದಾರೆ ಪದೇ ನೋಡಿ. ಅದನ್ನೇ ಹೇಳ್ತಾ ಇದ್ದಾರೆ, ಸಪೋರ್ಟ್ ಮಾಡು. ಇಲ್ಲಿ ಯಾರೋ ನನಗೆ ಇಲ್ಲಿ ಕ್ಲಿಯರಾಗಿ ಹೇಳ್ತಾ ಇರೋದು, ಲೈಕ್ ನೀವು ಏನು ಮಾಡ್ತಾಯಿದ್ದೀರಾ ಅಂದರೆ ಪೇರೆಂಟ್ಸ್ ಹತ್ರ ಏನಾದ್ರು ಬಂದು ಹೇಳ್ಕೊಳಕ್ಕೆ ಬಂದ್ರೂ ಕೇಳೋದೇ ಇಲ್ಲ. ಅಯ್ಯೋ ಅದು ಇರೋದೇ ಬಿಡು, ಆ ಥರನೇ ಆ ಮನುಷ್ಯನೇ ಹಾಗೆ, ಅದಕ್ಕೆಲ್ಲ ಅಷ್ಟೊಂದು ನೀವು ಇದು ತಲೆ ಕೆಡಿಸ್ಕೋಬೇಡ ಆ ಥರ ಎಲ್ಲ ಹೇಳಿ ಕಳಿಸ್ಬಿಡ್ತಾರೆ. ಬಟ್ ಆ ಥರ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಆ ಥರ ಏನಾದ್ರು ಮಕ್ಕಳು ಬಂದು ಹೇಳ್ಕೊಂಡ್ರೆ ಖಂಡಿತ ಆಯಿತಾ, ಖಂಡಿತ ಸಮಾಧಾನವಾಗಿ ಕೇಳಿ ಏನು ನಡೀತಿದೆ ಏನು ಅಂತ, ಹಾಗೆ ಪ್ರೊಟೆಕ್ಟ್ ಮಾಡಿ ಅಂತಲೂ ಹೇಳ್ತಾ ಇದ್ದಾರೆ ಆಯಿತಾ. ಮತ್ತೆ ಅದೇ ಹೇಳ್ತಾ ಇದ್ದಾರೆ, ಇಂಥ ಜನರಿಂದ ಮನೇಲಿದ್ದಾರೆ ಅಂತಂದರೆ ಪ್ರೊಟೆಕ್ಟ್ ಮಾಡಿ ಆಯಿತಾ. ಸೊ ನೀವೇನು ಮ್ಯಾಕ್ಸಿಮಮ್ ಏನು ಮಾಡೋಕ್ಕೆ ಸಾಧ್ಯ, ಈಗ ಫ್ಯಾಮಿಲಿ ಮೆಂಬರ್ಸೇ ಈ ಥರ ಇದ್ದಾರೆ ಅಂತಂತಂದರೆ ಒಂದು ಕಣ್ಣು ಇಡಲೇಬೇಕಾಗತ್ತೆ ನೀವು ಆಯಿತಾ. ಪೇರೆಂಟ್ಸ್ ಆಗಿ ನೀವು ಕಣ್ಣು ಇಡಲೇಬೇಕು, ಏನು ನಡೀತಿದೆ, ಮಗಳು ಯಾವ ರೀತಿ ಇದ್ದಾಳೆ, ಖುಷೀಲಿ ಇರ್ತಾಳಾ ಇಲ್ವಾ, ಅಥವಾ ಇನ್ನೇನಾದ್ರು ತೊಂದರೆ ಇದೆಯಾ ಮನೆಯಲ್ಲಿ ಅಂತ ಖಂಡಿತ ಒಂದು ಕಣ್ಣು ಇಟ್ಟೇ ಇರಬೇಕಾಗತ್ತೆ ಆಯಿತಾ. ಆ್ಯಂಡ್ ಇನ್ನೂ ಆದಷ್ಟು ಮನೇಲಿದ್ದಾರೆ ಮಕ್ಕಳು, ಹೆಣ್ಮಕ್ಳು ಸ್ಕೂಲಿಂದನೋ ಕಾಲೇಜಿಂದನೋ ಮನೆಗೆ ಬರ್ತಾರೆ ಅಂತಂದರೆ ಯಾರು ಇರ್ತಾರೆ ಜೊತೆಗೆ, ಇಂಥವ್ರ ಜೊತೆ ಕೂಡ್ದು ಅಷ್ಟೇನೆ, ಅರ್ಥ ಆಯ್ತಾ. ಆ ಥರ ಒಂದು ಪ್ರೊಟೆಕ್ಟ್ ಮಾಡಬೇಕಾಗತ್ತೆ ನೀವು ಅಂತಲೂ ಹೇಳ್ತಾ ಇದ್ದಾರೆ. ನಂಬೇಡಿ, ಮುಖ ನೋಡಿ ನಂಬಬೇಡಿ ಅಂತ ಹೇಳ್ತಾ ಇದ್ದಾರೆ. ಪ್ಲೀಸ್ ಪಾಪ. ಟೆನ್ ಆಫ್ ವಾನ್ಸ್ ನೋಡಿ, ಇದು ಏನು ಹೇಳ್ತಾರೆ ಮತ್ತೆ, ಯಾರು ಈ ಥರ ನೆಗೆಟಿವಿಟಿ ಮಾಡಿದ್ರು ಆಯಿತಾ, ಅವ್ರಿಗೆ ಯಾವ ರೀತಿ ಜೀವನ ಆಗೋಗಿದೆ ಅಂತ ತೋರಿಸ್ತಾ ಇದ್ದಾರೆ. ಭಾಳ ಖುಷಿಲಿದ್ದರು, ಏನೋ ಭಾಳ ಸಾಧನೆ ಮಾಡಿಬಿಡ್ತಾಯಿದ್ದೀನಿ ಅಂತ, ಇವಾಗ ಜೀವನನೇ ಭಾರ ಆಗಿಬಿಟ್ಟಿದೆ, ಈ ಥರ ವಧೆ ತಿಂದು ಜೀವನನೇ ಭಾರ ಆಗಿಬಿಟ್ಟಿದೆ ಅಂತ ತೋರಿಸ್ತಾ ಇದ್ದಾರೆ ಅಷ್ಟೇನೆ ಆಯಿತಾ. ಬೇಕಿತ್ತಾ ಇದೆಲ್ಲ ಹೇಳಿ.
ಏಟ್ ಆಫ್ ಸೂಟ್ಸ್. ಓಕೆ. ಈ ಥರ ಮಾಡಬಾರ್ದಾಗಿತ್ತು, ಮಾಡಾಗಿತ್ತು ಆಯಿತಾ. ಈಗ ಒಂಥರ ಜೈಲಿಗೂ ಹೋಗಿದ್ದಾರೆ ಅಂತಲೂ ತೋರಿಸ್ತಾ ಇದ್ದಾರೆ. ಸ್ವಲ್ಪ ಒಂದೆರಡು ಕೇಸಲ್ಲಿ ಜೈಲಿಗೂ ಕೂಡ ಹೋಗಿದ್ದಾರೆ. ಈ ಥರ ಒಂದು ಏನು ನೆಗೆಟಿವ್ ಆ್ಯಕ್ಷನ್ ತಗೊಂಡು ಅಂತಲೂ ಹೇಳ್ತಾ ಇದ್ದಾರೆ ಆಯಿತಾ. ಸೊ ನೆಗೆಟಿವ್ ಆ್ಯಕ್ಷನ್ ತೊಗೊಂಡು ಜೈಲಿಗೆ ಕೂಡ ಹೋಗಿದ್ದಾರೆ. ತುಂಬ ವಧೆ ತಿಂದಿದ್ದಾರೆ ಸಖತ್ತಾಗಿ. 4 ಜನದ ಮುಂದೆ ಅವಮಾನ ಆಗೋ ಥರ ಮಾಡಿದ್ದಾರೆ. ಆಗಿದೆ. ಅದೇ ಎನಿಮಿಗೆ ಹೇಟರ್ಸ್ಗೆ ಏನು ಶಿಕ್ಷೆ ಅಂತಂದರೆ ಇದೇ ನಡೀತಾ ಇದೆ ಅಂತ ತೋರಿಸ್ತಾ ಇದ್ದಾರೆ. 10 ಆಫ್ ವಾಂಡ್ಸು, ಜೀವನನೇ ಭಾರ ಆಗಿಬಿಟ್ಟಿದೆ ಇವಾಗ ಅವ್ರಿಗೆ ಅಂತ ತೋರಿಸ್ತಾ ಇದ್ದಾರೆ. ಎಲ್ಲೂ ಏನೂ ಇಲ್ಲ, ಎಲ್ಲೂ ನಿಲ್ಲಕ್ಕೆ ನೆಲೆ ಇಲ್ಲದ ಹಾಗೆ ಜೀವನ ಆಗೋಗಿದೆ ಅವ್ರದ್ದು ಅಂತ ತೋರಿಸ್ತಿದ್ದಾರೆ ಆಯಿತಾ. ಅಷ್ಟೇ. ಇನ್ನೇನಾದ್ರು ಹೇಳ್ತಾರಾ ನೋಡೋಣ. ಎಸ್ ಬಾಬಾ ಪ್ಲೀಸ್ ಗೈಡ್. ಓಕೆ. 4 ಆಫ್ ಪೆಂಟಿಕಲ್ಸ್. ಚೆನ್ನಾಗಿ ತಿನ್ಕೊಂಡು ಮಜವಾಗಿದ್ರು ಮನೆಯಲ್ಲಿ. ಇದೇ ಪರ್ಸನ್ನೇ ಮತ್ತೆ ಎನರ್ಜಿ ಬರ್ತಾ ಇರೋದು. ಚೆನ್ನಾಗಿ ತಿಂದ್ಕೊಂಡು ಎಂಜಾಯ್ ಮಾಡಿಕೊಂಡು ಇದ್ದರು ಆಯಿತಾ. ಸೊ ಯಾವುದೋ ಒಂದು ಸಮಯ ಬರಲಿ, ಸಮಯ ಬಂದ ತಕ್ಷಣ ಆಯಿತು ಮದುವೆ ಮಾಡ್ಕೋತೀನಿ ಅಂತ ಹೇಳಿ ನಂಬಿಸಿ ಆರಾಮಾಗಿ ಇದ್ಬಿಡ್ತೀನಿ ಅಂತ ಇದು ಫ್ಯಾಮಿಲಿಯವರೇ ಮಾಡಿದ್ದು ಅಂತಲೂ ತೋರಿಸ್ತಾ ಇದ್ದಾರೆ. ಮತ್ತೆ ಅದೇ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡ್ಕೊಳ್ಳಿ ಆಯಿತಾ. ಸೊ ಹಾಗಾಗಿ ಅವ್ರದ್ದೇ ಕೇಸು ಇವಾಗ ಭಗವಂತನ ಕೋರ್ಟಲ್ಲಿ ಓಪನ್ ಆಗಿದೆ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ಭಗವಂತನ ಕಣ್ಣಿಗೆ ಬಿದ್ದಿದೆ, ಭಗವಂತ ಆ್ಯಕ್ಷನ್ ತೊಗೋತಾ ಇದ್ದಾರೆ. ಅವ್ರಿಗೆ ಖಂಡಿತ ವಧೆ ಬಿದ್ದಿದೆ ಆಗ್ಲೇನೆ ಆಯಿತಾ. 4 ಜನದ ಮುಂದೆ ಅವಮಾನ ಆಗಿದೆ. ಬೌಂಡ್ರಿ ಹಾಕಿದ್ದೀರಾ ಅಂತಲೂ ತೋರಿಸ್ತಾ ಇದ್ದಾರೆ. ಬೌಂಡ್ರಿ ಹಾಕಿದ್ದೀರಾ, ಮನೆಗೆ ಸೇರಿಸಿಲ್ಲ ಅಂತಲೂ ತೋರಿಸ್ತಾ ಇದ್ದಾರೆ ಆಯಿತಾ. ಮನೆಗೆ ಸೇರಿಸಿಲ್ಲ, ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಮನೇಲಿ ಆರಾಮಾಗಿದ್ದು ಮಾಡೋದು ಕೆಟ್ಟ ಕೆಲಸ ಮಾಡ್ಕೊಂಡು ಆರಾಮಾಗಿ ಇದ್ದುಬಿಟ್ಟಿದ್ದು ಇವಾಗ ಏನಾಗ್ತಾ ಇದೆ ಅಂತಂದರೆ ನಿಲ್ಲಕ್ಕೆ ನೆಲೆ ಇಲ್ದಂಗೆ ಆಗಿದೆ ಇವಾಗ. ಅಷ್ಟೇ, ಅರ್ಥ ಆಯ್ತಾ. ಆ ಥರ ಅಂತ ಹೇಳ್ತಾ ಇದ್ದಾರೆ. ಈಗ ಒಂದಷ್ಟು ಈ ಥರ ಹೊಡೆದು ಒಂದಷ್ಟು ಜನಕ್ಕೆ ಒಂದಷ್ಟು ಎನರ್ಜಿ ಬರ್ತಾ ಇರೋದು ಜೈಲಿಗೆ ಕೂಡ ಕಳಿಸಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರಪ್ಪ. ಜೈಲಿಗೆ ಹೋಗಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಇದು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಅಂತ ತೋರಿಸ್ತಾ ಇದ್ದಾರೆ ನನಗೆ. ಈಗ ಸಡನ್ನಾಗಿ ಈ ಥರ ಆಯಿತು ಅಂತಂದಾಗ ಈ ಥರ ಆಗಿರೋದು ಸಡನ್ನಾಗಿ ಒದೆ ಬಿದ್ದಿರೋದು ಇದು ಆಗಿರೋದೇನೆ. ಇದು ಅವ್ರಿಗೆ ಗೊತ್ತೇ ಆಗಲಿಲ್ಲ ಆಯಿತಾ. ಆ ಥರ ಸಡನ್ನಾಗಿ ಇವಾಗ ಶವರ್ ಆನ್ ಆಗಿಬಿಟ್ರೆ ಸಡನ್ನಾಗಿ ನೀರು ಸಡನ್ ಆಗಿದೆ, ಒಂದು ತೊಂದರೆ ಆಗಿದೆ ಅವ್ರಿಗೆ ಅಂತಲೂ ಹೇಳ್ತಾ ಇದ್ದಾರೆ ಆಯಿತಾ. ಅವರ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಆ ಥರ ಭಗವಂತ ಆ್ಯಕ್ಷನ್ ತೊಗೊಂಡಿದ್ದಾರೆ ಇವಾಗ ಅಂತ ತೋರಿಸ್ತಾ ಇದ್ದಾರೆ. ಎಸ್ ಬಾಬಾ ವಾಟ್ ಎಲ್ಸ್. ವೀಲ್ ಆಫ್ ಫಾರ್ಚೂನ್ ನೋಡಿ, ಕರ್ಮದ ಕಾರ್ಡು ಬಂತು. ಅವಾಗೆಲ್ಲ ಏನು ಮಜಾ ಮಾಡಿ ನಾನೇನೋ ಮಾಡಿಬಿಡ್ತೀನಿ ಅಂತ ಪಾಪ ಹೆಂಗೆ ಲೇಡಿಗೆ ಆಯಿತಾ ಗಾಳ ಹಾಕೋಕ್ಕೆ ನೋಡಿ ಎಲ್ಲ ಮಾಡಿದ್ರು. ಬಟ್ ಇವಾಗ ಅದೆಲ್ಲ ಹೊರಗೆ ಬಂದು ಪ್ರಪಂಚಕ್ಕೆ ಗೊತ್ತಾಗ್ಬಿಟ್ಟು ಅವ್ರಿಗೆ ಮುಖನೇ ಇಲ್ದಂಗೆ ಆಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ಓಕೆ. 8 ಆಫ್ ಕಪ್ಸ್ ಓಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇನೆ. ಕಂಡು ಕಡೆ ನೀರು ಎರಚ್ತಾ ಇದ್ದಾರೆ ನೋಡಿ. ಇಲ್ಲೂ ಇಲ್ಲಿ ನೀರು ಬಿತ್ತು ಸಡನ್ನಾಗಿ ಅಂತಂದರೆ ಇವಾಗ ನೀರಿನ ಫ್ಲೋ ಜೊತೆಗೆ ಅವರು ಓಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ನಿಂತ್ಕೊಂಡ್ರೆ ಗ್ರಾಚಾರ ಕೆಟ್ಟಿದೆ ನಾವು ಇನ್ನೂ ಅಂತ ಓಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರಪ್ಪ. ಅಂದರೆ ಈ ಥರ ಆಗಿದೆ ಹೇಟರ್ಸ್ ಕತೆ ಅಂತ ಹೇಳ್ತಾ ಇದ್ದಾರೆ. ಎಸ್ಪೆಷಲಿ ಈ ಕೇಸ್ದು ಆಯಿತಾ. ಬೇಕಾದ್ರೆ ಒಂದು 4-5 ಡೇಸ್ ಬ್ಯಾಕ್ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗತ್ತೆ. ಓಕೆನಾ. ಸೊ ಇದಕ್ಕೆ ಇವ್ರು ಯಾರು ಅಂತ ಒಂದಷ್ಟು ಇನ್ಷಿಯಲ್ ಬೇಕು ಅಂತಂದರೆ ಡೇಟ್ ಆಫ್ ಬರ್ತ್ ಫಸ್ಟ್ ನೋಡ್ತೀನಿ. ಇದು ನಾನು ಹೇಳ್ಬಿಡ್ತೀನಿ. ಇದು ಆ್ಯಕ್ಚುಲಾಗಿ ಆ ಲೇಡಿ ಯಾರಿದ್ದಾರೆ ಆಯಿತಾ, ಈ ಯಂಗ್ ಲೇಡಿ ಪಾಪ ಮಗು ಮನೆ ಮಗಳು ಯಾರಿದ್ದಾರೆ, ಈ ಹುಡುಗಿದು ಡೇಟ್ ಆಫ್ ಬರ್ತ್ ಇರುತ್ತೆ ಅಥವಾ ಈ ಮನುಷ್ಯನ ಡೇಟ್ ಆಫ್ ಬರ್ತ್ ಇರುತ್ತೆ. ಓಕೆನಾ. ಡೇಟ್ ಅಷ್ಟೇ. ಎಸ್ ಬಾಬಾ ಪ್ಲೀಸ್ ಗೈಡ್. ಓಕೆನಾ. ಇಲ್ಲಿ ನೋಡಿ 29 ಬರ್ತಾ ಇದೆ. ಓಕೆ 29 14 14 29 14 17 ಬರ್ತಾ ಇದೆ. 17 ಇರ್ಬೋದು. ಓಕೆ. ಮತ್ತು 26 26. ಓಕೆನಾ. ಸೊ ಇದು ಆಯಿತು.
ಅವರದ್ದು ಅಥವಾ ಇವರ ಡೇಟ್ ಆಫ್ ಬರ್ತ್ ಅಂತ ಹೇಳ್ತಾ ಇದ್ದಾರೆ. ಇನಿಷಿಯಲ್ ನೋಡ್ಬಿಡೋಣ ಹಾಗೆ. ಪಾಪಾ ಪ್ಲೀಸ್ ಗೈಡ್. ಇನಿಷಿಯಲ್ ಏನಿರ್ಬೋದು ನೋಡೋಣ. ಅಂದರೆ ಇದು ಅವರ ಹೆಸರಿನ ಮೊದಲನೇ ಅಕ್ಷರ. ಓಕೆನಾ? ಹೆಸರಿನ ಮೊದಲನೇ ಅಕ್ಷರ ಅಷ್ಟೇ. ನೋಡಿ ಓ ಅಂತ ಬರ್ತಾ ಇದೆ. ಓ ಓ ಎಂಥ ಕೆಲಸ ಆಯಿತಲ್ಲ. ಎಸ್, ಟಿ ಆಯಿತಾ, ಮತ್ತು ಐ, ಮತ್ತು ಇ. ಓಕೆ. ಓ ಓ ಓ ಓ ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ ಏನು ಮಾಡಿಬಿಟ್ಟೆ ಅಂತ. ಅದೇ ಇಲ್ಲಿ ತಿನ್ಕೊಂಡು ಚೆನ್ನಾಗಿದ್ದೆ, ಇದೇನು ಕೆಲಸ ಆಗಿ ಹೋಯಿತು. ಅತಿ ಆಸೆ ಗತಿ ಕೇಡು ಅಂತಾರೆ ನೋಡಿ, ಆ ಥರ ಆಗಿದೆ. ಐ. ಓಕೆ, ಐ 2 ಬಂದಿದೆಪ್ಪ. ಐ 2 ಬಂದಿದೆ. ಅವ್ರ ಹೆಸರು ಮೊದಲೇ ಇನ್ನು 2 ಸಲ ಬರ್ಬೋದೇನೋ ಐ ಐ ಅಂತ, ಅಥವಾ ಇವರ ಹೆಸರಲ್ಲಿ ಐ ಐ ಅಂತ 2 ಸಲ ಬರ್ಬೋದು ಅಂತ ಹೇಳ್ತಾ ಇದ್ದೀನಿ. ಓಕೆನಾ? ಸೊ ಓ ಇದೆ, ಟಿ ಎಸ್ ಇ ಐ ಐ. ಓಕೆ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗುವ. ಇಲ್ಲಿ ತನಕ ನೋಡಿ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆನಾ? ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ಮೈ ಲವ್ಲಿ ಮೆಂಬರ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.